ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲು ಉಂಟಾದಂತಹ ಕಾರಣ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ನರೇಂದ್ರ ಮೋದಿ ಅವರ ಆಕ್ರೋಶಕ್ಕೆ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಲಿಲ್ಲ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ನಿನ್ನೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಆಗಿರಬಹುದು, ಡಿಲಿಮಿಟೇಷನ್ ಸೇರಿದಂತಹ ವಿಚಾರವನ್ನ ತಂದಿದ್ದಾರೆ. ಇನ್ನು ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಮಾಡಿಲ್ಲ. ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಿಗೆ ತಂದಿದ್ದು ಯಾರು? ಅವತ್ತು ರಾಜೀವ್ ಗಾಂಧಿಯವರು ಇದನ್ನ ಮಾಡಿದ್ರು. ಬಿಜೆಪಿಯವರು ಆಗ ಮೀಸಲಾತಿಗಾಗಿ ಡಿಮ್ಯಾಂಡ್ ಮಾಡಿದ್ರಾ ಅಂತ ಕೇಳ್ತಾ ಇರುವಂತದ್ದು ಸಿಎಂ. ಇನ್ನು ನಾವು ಮಹಿಳಾ ಮೀಸಲಾತಿ ಪರವಾಗಿ ಇದ್ದೀವಿ ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾವೇರಿಯ ರಾಣಿಬೆನ್ನೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ನಾವು ಯಾವತ್ತಿಗೂ ಕೂಡ ಮಹಿಳಾ ಮೀಸಲಾತಿಗೆ ನಾವು ಬೇಡ ಅಂತ ಹೇಳಿಲ್ಲ, ಆದ್ರೆ ಡಿಲಿಮಿಟೇಷನ್ ಬೇಡ, ಮಹಿಳಾ ಮೀಸಲಾತಿಗೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ದಂಥದ್ದು. ಇನ್ನು ಡಿಲಿಮಿಟೇಷನ್ ನಿಂದ ದಕ್ಷಿಣ ರಾಜ್ಯಗಳಿಗೆ ಏನಾಗುತ್ತೆ, ಅದಕ್ಕೆ ನಮ್ಮ ವಿರೋಧ ಇದೆ ಅಂತ ಸಿಎಂ ಹೇಳ್ತಾ ಇರುವಂತದ್ದು. ಡಿಲಿಮಿಟೇಷನ್ಗೆ ನಾವು ವಿರೋಧವನ್ನ ಮಾಡಿದ್ದೀವಿ, ಅದು ನಿಜ. ಮಹಿಳಾ ಮೀಸಲಾತಿಗೆ ನಾವು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ಇನ್ನು ತಮಿಳುನಾಡು, ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಇದೆ. ಅದೇ ವಿಚಾರವಾಗಿ ಅದಕ್ಕೆ ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ. ಈ ವಿಚಾರವನ್ನ ಮುಂದಿಟ್ಕೊಂಡು ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ ತಂದಿದ್ದು ನಾವು. ರಾಜೀವ್ ಗಾಂಧಿ ಅವರು ಪ್ರಧಾನಿ ಆದಂತ ಸಂದರ್ಭದಲ್ಲಿ ಮೀಸಲಾತಿಯನ್ನ ತಂದಿದ್ರು. ಬಿಜೆಪಿಯವರು ಆಗ ಒತ್ತಾಯ ಮಾಡಿದ್ರ ಅಂತ ಕೇಳ್ತಿದ್ದಾರೆ. ಇನ್ನು ಮಹಿಳಾ ಮೀಸಲಾತಿ ಬಿಲ್ 450 ಮತವನ್ನ ಪಡೆದು 2023ರಲ್ಲೇ ಪಾಸ್ ಆಗಿತ್ತು. ಹಾಗಿದ್ಮೇಲೆ 2023ರಲ್ಲೇ ಜಾರಿ ಮಾಡಬಹುದಿತ್ತಲ್ವಾ? ಇನ್ನು ಡಿಲಿಮಿಟೇಷನ್ ವಿಚಾರವಾಗಿ ಕೂಡ ನಮಗೆ ಒಪ್ಪಿಗೆ ಇಲ್ಲ, ಆದ್ರೆ 2023ರಲ್ಲೇನೆ ಮಹಿಳಾ ಮೀಸಲಾತಿಯನ್ನ ತಂದಿದ್ವಿ ಅಂತ ಹೇಳ್ತಿರುವಂತದ್ದು. ಮಹಿಳಾ ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ಬೋತ್ ದಿ ಹೌಸಸ್, ರಾಜ್ಯಸಭಾ ಲೋಕಸಭಾ. ಈಗ ಡಿಲಿಮಿಟೇಷನ್ ಸೇರಿಸಿ ತಗೊಬಂದಿದ್ದಾರೆ. ಡಿಲಿಮಿಟೇಷನ್ ಸೇರಿಸಿ ತಂದಿದ್ದಾರೆ. ನಾವು ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಮಹಿಳಾ ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ತಂದವರು ಯಾರು? 73, 74 ತಿದ್ದುಪಡಿಗಳನ್ನು ಮಾಡಿದವರು ಯಾರು ಸಂವಿಧಾನಕ್ಕೆ? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು. ಬಿಜೆಪಿಯವರು ಮಾಡಿದ್ರ ಅಥವಾ ಡಿಮ್ಯಾಂಡ್ ಮಾಡಿದ್ರ? ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕ್ ಪಂಚಾಯಿತಿಗಳಲ್ಲಿ, ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ 33% ಕೊಡಬೇಕು ಅಂತ ಯಾವತ್ತಾರು ಒತ್ತಾಯ ಮಾಡಿದ್ರ? ಮಹಿಳಾ ಮೀಸಲಾತಿ 23ರಲ್ಲೇ ಅದು ಪಾಸ್ ಆಗಿದೆ. ರಾಜೀವ್ ಗಾಂಧಿ ಅವರು ಪ್ರಧಾನಿ ಆಗಿದ್ದಾಗ್ಲೇ ಮೀಸಲಾತಿಯನ್ನ ತಂದಿದ್ರು. ಆಗ ಏನು ತಕರಾರನ್ನ ಬಿಜೆಪಿಯವರು ತಗಿಬೋದಿತ್ತು ಅಥವಾ ತಗ್ಗಿದ್ದಿಲ್ಲದೆ ಸುಮ್ಮನೆ ಇದ್ದಿದ್ರು. 2023ರಲ್ಲೇ ಜಾರಿ ಆಗ್ಬೋದಿತ್ತು ಅಲ್ವಾ? ಅದು ಆಗಿದ್ರೆ ಮಹಿಳಾ ಮೀಸಲಾತಿಗೆ ನಾವ್ಯಾವತ್ತೂ ಕೂಡ ವಿರೋಧವನ್ನ ಮಾಡೇ ಇಲ್ಲ. ಡಿಲಿಮಿಟೇಷನ್ ಬೇಡ ಈ ಒಂದು ವಿಚಾರದಲ್ಲಿ. ಇನ್ನು ಸ್ಥಳೀಯ ವೋಟ್ ಬ್ಯಾಂಕ್ ಅನ್ನ ಈ ರೀತಿಯಾಗಿ ನೀವೇನಾದ್ರೂ ಬಿಜೆಪಿಯವರು ಪಡ್ಕೋಬಹುದು ಅಂತ ಪ್ರಯತ್ನಗಳು ನಡೀತಾ ಇದೆಯಲ್ಲ, ಇದೆಲ್ಲವೂ ಕೂಡ ನಮಗೆ ಗೊತ್ತು. ಅದಕ್ಕೇನೆ ಈ ಬಿಲ್ಗೆ ನಾವು ಪಾಸ್ ಮಾಡೋದಕ್ಕೆ ಒಪ್ಪಿಗೆಯನ್ನ ನೀಡಿಲ್ಲ ಅಂತ ಡಿ.ಕೆ.ಶಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದಂಥದ್ದು. ಈಗ ಅದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿರುವಂಥದ್ದು.